ರಾಷ್ಟ್ರೀಯ ಹಿಂದೂ ಆಂದೋಲನದ ಮೂಲಕ ಇವತ್ತು ನಾವು ಏನು ಚಳಿಗಾಲ ಅಧಿವೇಶನ ನಡೀತಾ ಇದೆ ಅಲ್ಲಿ ಕೆಲವೊಂದು ಬೇಡಿಕೆಯನ್ನು ಇಟ್ಟು ನಾವು ಆಂದೋಲನವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಹೆಚ್ಚುತ್ತಿರುವಂತಹ ಲವ್ ಜಿಹಾದ್ ಪ್ರಕರಣ, ಯಾವಾಗ ಏನು ನಿಷೇಧಿತ ಸಂಘಟನೆ PFI ನ ಬ್ಯಾನ್ ಆಯಿತು, ಆ ಸಂದರ್ಭದಲ್ಲಿ ಒಂದು ಭಯಾನಕ ಸ್ಫೋಟಕ ಮಾಹಿತಿ ಹೊರಗೆ ಬಂತು. ಒಂದು ಶಾಹೀನ್ ಗ್ಯಾಂಗ್ ಅಂತ ಹೇಳಿ ಮುಸ್ಲಿಂ ಯುವತಿಯರ ಟೀಮ್ ಇವತ್ತು ನಮ್ಮ ಹಿಂದೂ ಯುವತಿಯರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಅವರನ್ನು ಇವತ್ತು ಬೇರೆ ಬೇರೆ ಹೆಸರಿನಲ್ಲಿ ನಾವು ನೋಡಿದ್ದೇವೆ. ಜಿಹಾದ್ನಲ್ಲಿ ತೊಡಗಿಸಿಕೊಳ್ಳೋದಿರ್ಬೋದು, ಹಿಂದೂ ಯುವತಿಯರನ್ನು ಚಿತ್ರಹಿಂಸೆ ಮಾಡಿ ಸಾಯಿಸೋದು, ಇದೆಲ್ಲ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಏನು UP ಮಾದರಿಯಲ್ಲಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಆಗಿದೆ. ಕಳೆದ ಅಧಿವೇಶನದಲ್ಲಿ ಹೇಳಿದ್ರು, 1 ವರ್ಷ ಆದ್ರೂ ಕೂಡ ಒಂದೇ ಒಂದು ಪ್ರಕರಣ ಇವತ್ತು ಇದು ಮತಾಂತರ ನಿಷೇಧ ಇದರಲ್ಲಿ ಆದ್ರೂ ಕೂಡ ಯಾರಿಗೂ ಕೂಡ 1 ವರ್ಷದಲ್ಲಿ ಶಿಕ್ಷೆ ಆಗಿಲ್ಲ. ಅದಕ್ಕೋಸ್ಕರ ನಮ್ದು ಬೇಡಿಕೆ ಏನು ಅಂತ ಹೇಳಿದ್ರೆ, ಈ ಚಳಿಗಾಲ ಅಧಿವೇಶನದಲ್ಲಿ UP ಮಾದರಿಯಲ್ಲಿ ವಿಶೇಷ ಪೊಲೀಸ್ ಪಡೆಯನ್ನು ಲವ್ ಜಿಹಾದ್ ನಿಗ್ರಹ ದಳ ಅಂತ ಹೇಳಿ ಒಂದು ರಚನೆ ಮಾಡಿ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಯಾವ ಕಾರಣಕ್ಕೋಸ್ಕರ ಮತಾಂತರ ಆಗ್ತಾ ಇದ್ದಾರೆ ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಒಂದು ಇಡ್ತಾ ಇದ್ದೇವೆ. ಅದಾದ ನಂತರ ಹಲಾಲ್ ಜಿಹಾದ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಇವತ್ತು ಏನು ನಮ್ಮ ಏನು ರಾಷ್ಟ್ರ ಏನು ಸರ್ಕಾರದ ಒಂದು ವಿಶೇಷ ಒಂದು ಅದ್ರದ್ದೇ ಸರ್ಟಿಫಿಕೇಟ್ ಇದ್ರೂ ಸಹ ಒಂದು ಪಂಥದ ಹೆಸರಿನಲ್ಲಿ ಇವತ್ತು ಹಲಾಲ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ. ಅದು ಒಂದು ಪಂಥಕ್ಕೆ ಕೇವಲ ಸೀಮಿತವಾಗಿದೆ. ಆ ಪಂಥದ ಬಂದ ಸಾವಿರಾರು ಕೋಟಿ ಹಣ ಇವತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿದ್ದಾರೆ. ಹಾಗಾಗಿ ಹಲಾಲ್ ಸರ್ಟಿಫಿಕೇಟ್ ಅನ್ನು ನಿಷೇಧ ಇರಬೇಕು ಅಂತ ಹೇಳಿ ನಾವಿವತ್ತು ಅದನ್ನ ನಿರ್ಬಂಧ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಇವತ್ತು ನಾವು ರಾಷ್ಟ್ರೀಯ ಹಿಂದೂ ಆಂದೋಲನವನ್ನು ಮಾಡ್ತಾ ಇದ್ದೇವೆ. ಗೃಹ ಸಚಿವರನ್ನು ನಾವು ಭೇಟಿ ಮಾಡಿದ್ದೇವೆ. ಅದೇ ರೀತಿ CT ರವಿ ಸರ್ ಹಲವಾರು ಇಡೀ ರಾಜ್ಯದಲ್ಲಿ 25ಕ್ಕೂ ಹೆಚ್ಚು ನಾವು MLA ಇರ್ಬೋದು ಶಾಸಕರನ್ನ ಭೇಟಿ ಮಾಡಿದ್ದೇವೆ. ಎಲ್ಲರೂ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ತರ್ತೀವಿ ಅಂತ ಹೇಳಿ. ನಾವು ಮುಂದಿನ ದಿನವನ್ನು ನೋಡಿ ಡಿಸೈಡ್ ಮಾಡ್ತಾ ಇದ್ದೇವೆ. ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೂ ಗೊತ್ತಾಗ್ತಾ ಇದೆ ಯಾವ ತರ ಈ ಶಾಹೀನ್ ಗ್ಯಾಂಗ್ ಇರ್ಬೋದು ಅಥವಾ ಈ ಜಿಹಾದಿಗಳು ನಮ್ಮ ಹೆಣ್ಣುಮಕ್ಕಳನ್ನ ನಮ್ಮ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ನಾವು ವಿಶೇಷ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅಧಿವೇಶನ 1 ವಾರ ಇರ್ತದೆ. 1 ವಾರ ಕಾಲದಲ್ಲಿ ನಾವೆಲ್ಲ ಹಿಂದೂ ಪರ ಸಂಘಟನೆಯವರು ಚರ್ಚೆ ಮಾಡಿ ನಿರ್ಣಯಕ್ಕೆ ಬಂದಿದ್ದೇವೆ. ಸರ್ಕಾರಕ್ಕೆ ಯಾವುದೇ ರೀತಿಯ ಮಾನ್ಯತೆ ಪಡೆದಿಲ್ಲ ಸರ್. ಈಗ ನಾನು ಒಬ್ರು ಹಿಂದೂರಾದ ಒಂದೊಂದು ಸರ್ಟಿಫಿಕೇಟ್ ಅನ್ನ ಹಿಡ್ಕೊಂಡು ಹೋದ್ರೆ ಆ ಹಣ ಎಲ್ಲಿಗೆ ಹೋಗುತ್ತೆ, ಆ ಹಣ ಹೇಗೆ ಅಂತ ಸರ್ಕಾರ ನೋಡ್ಬೇಕಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಸರ್ಕಾರಕ್ಕೆ ಮನವಿ